ಯಾರೇ ಆಗಲಿ ತಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸ್ಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪ್ರತಿಭೆ ಇರುತ್ತೆ, ಅವರದ್ದೇ ಜೀವನ ಕೂಡ ಇರುತ್ತೆ. ಇನ್ನು ದೇವರು ಕೊಟ್ಟಿದ್ದನ್ನು ಸ್ವೀಕರಿಸಿ ಕಷ್ಟಗಳನ್ನು ಚಾಲೆಂಜ್ ಆಗಿ ಎದುರಿಸಿ ಬದುಕಬೇಕು. ಜೀವನ ಸಾಕು ಎಂದುಕೊಳ್ಳೋರಿಗೆ ಈ ಕಾಗೆಯ ಕಥೆ ಸ್ಫೂರ್ತಿದಾಯಕವಾಗಿದೆ ನೋಡಿ. ಹೌದು, ಜೀವನದಲ್ಲಿ ಕಷ್ಟ ಸುಖ ಸಹಜ. ಆದರೆ ಕೆಲವರು ಕಷ್ಟವನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ್ರೆ ಇನ್ನೂ ಕೆಲವರು ಅದನ್ನು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಆಡ್ತಾರೆ. ಇನ್ನು ಕೆಲವರು ನನ್ನ ಬದುಕು ಯಾಕೆ ಹೀಗಾಯಿತು, ಬೇರೆಯವರು ಎಷ್ಟು ಸಂತೋಷದಿಂದ ಬದುಕ್ತಿದ್ದಾರೆ ಅಂತ ತಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಂಡು ಬೇಸರಗೊಳ್ತಾರೆ ನೋಡಿ. ಆದರೆ ಯಾರೂ ಕೂಡ ತಮ್ಮ ಬಗ್ಗೆ ತಾವೇ ಹೋಲಿಸಿಕೊಳ್ಳೋದು ಸರಿಯಲ್ಲ ನೋಡಿ. ಬನ್ನಿ ಹಾಗಾದರೆ ಈ ಒಂದು ಕಾಗೆಯ ಸ್ಫೂರ್ತಿದಾಯಕ ಕಥೆಯನ್ನು ನೋಡ್ತಾ ಹೋಗೋಣ. ಒಂದು ಕಾಡಲ್ಲಿ ಕಾಗೆ ವಾಸ ಮಾಡ್ತಿರುತ್ತೆ. ಕಾಗೆಗೆ ತನ್ನ ಜೀವನ ಇಷ್ಟವಾಗೋದಿಲ್ಲ. ತನ್ನ ಕಪ್ಪು ಬಣ್ಣ, ಕೊಳಚಲು ಧ್ವನಿ, ಕಾಳು ಕಡ್ಡಿ, ಹುಳ ಹುಪ್ಪಟೆಯನ್ನು ಹೆಕ್ಕಿ ತಿನ್ನುವಂತಹ ತನ್ನ ಜೀವನವನ್ನು ನೋಡಿ ಕಾಗೆಗೆ ಬೇಸರ ಅನಿಸುತ್ತೆ. ಹೀಗೆ ಯೋಚಿಸುವಾಗ ಕಾಗೆಗೆ ಒಂದು ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಅದಕ್ಕೆ ಬಹಳ ಇಷ್ಟವಾಗುತ್ತೆ ನೋಡಿ. ಆಗ ಕೋಗಿಲೆಯ ದನಿಗೆ ಮಾರು ಹೋಗುತ್ತೆ ಕಾಗೆ. ಹೌದು, ಕಾಗೆಯು ಹೊಸ ದನಿ ಕೇಳಿ ಬಂದಂತಹ ಕಡೆಗೆ ಹುಡುಕುತ್ತಾ ಹೋಗುತ್ತೆ. ಅಲ್ಲಿ ಮರದ ಮೇಲೆ ಕುಳಿತು ಮಾವಿನ ಹಣ್ಣನ್ನ ತಿನ್ನುತ್ತಾ ಮಧ್ಯೆ ಮಧ್ಯೆ ಸುಂದರ ದನಿ ಹೊರ ಹಾಕುತ್ತಿದ್ದಂತಹ ಕೋಗಿಲೆಯನ್ನ ಕಾಣುತ್ತೆ. ಅದನ್ನ ಮಾತನಾಡಿಸಿದಂತಹ ಕಾಗೆ, ನಿನ್ನ ದನಿ ಬಹಳ ಚೆನ್ನಾಗಿದೆ. ಹಾಗೆ ನನ್ನ ಹಾಗೆ ನೀನು ಹುಳು ಉಪ್ಪಟೆ ತಿಂದು ಬದುಕೋದಿಲ್ಲ, ಮಾವಿನ ಸಿಹಿಯನ್ನ ತಿಂದು ಬದುಕುತ್ತಿದ್ದೀಯಾ. ನಿಮ್ಮ ದನಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಎಂದು ಹಾಡಿ ಹೊಗಳುತ್ತೆ. ಇನ್ನು ಕಾಗೆಯ ಮಾತಿಗೆ ಪ್ರತಿಕ್ರಿಯಿಸಿದಂತಹ ಕೋಗಿಲೆ, ಸಾಕು ಸಾಕು, ನಂದು ಒಂದು ಬದುಕ. ನನ್ನ ಬಣ್ಣ ನಿನಗಿಂತ ಕಪ್ಪಾಗಿದೆ. ಅದರಲ್ಲೂ ಕೂಡ ವಸಂತ ಕಾಲ ಬಿಟ್ಟು ಉಳಿದ ಸಮಯದಲ್ಲಿ ನಾನು ದನಿ ತೆಗೆಯಲು ಸಾಧ್ಯವಿಲ್ಲ. ಕೊನೆಗೆ ನನ್ನ ಮಕ್ಕಳನ್ನ ಕೂಡ ನಾನು ಸಾಕಲು ಸಾಧ್ಯವಿಲ್ಲ. ನಿನ್ನ ಗೂಡಿನಲ್ಲಿ ನಾನು ಮೊಟ್ಟೆ ಇಡ್ತೇನೆ. ನನಗೆ ಹೋಲಿಸಿದ್ರೆ ಆ ಗಿಳಿಯ ಜೀವನವೇ ಬಹಳ ಉತ್ತಮವಾಗಿದೆ ಅಂತ ಹೇಳುತ್ತೆ. ಇನ್ನು ಗಿಳಿಯ ಬದುಕು ಕಂಡಂತಹ ಅಸೂಯೆ ಪಟ್ಟಂತಹ ಕಾಗೆಯನ್ನ ನೋಡೋಣ ಬನ್ನಿ. ಹೌದು, ಕೋಗಿಲೆಯ ಮಾತನ್ನ ಕೇಳಿದಂತಹ ಕಾಗೆ ಗಿಳಿಯನ್ನ ಹುಡುಕುತ್ತಾ ಹೋಗುತ್ತೆ. ಸೀಬೆ ಹಣ್ಣಿನ ಮರದ ಮೇಲೆ ಕುಳಿತು ಸೀಬೆ ಹಣ್ಣು ತಿನ್ನುತ್ತಿದ್ದಂತಹ ಗಿಳಿಯನ್ನ ನೋಡಿದ ಕಾಗೆ ಅದನ್ನ ಮಾತನಾಡಿಸುತ್ತೆ. ನೀನು ಎಷ್ಟು ಸುಂದರವಾಗಿದ್ದೀಯಾ, ನಿನ್ನ ಬಣ್ಣ ಬಹಳ ಚೆನ್ನಾಗಿದೆ. ಅದರ ಮುಂದೆ ಬೇರೆ ಏನೂ ಇಲ್ಲ ನೋಡಿ. ನಾನು ನಿನ್ನಷ್ಟು ಅದೃಷ್ಟವಂತನಲ್ಲ ಎಂದು ಹೊಗಳಿತು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಗಿಳಿ, ಸಿರು ಸಾಕು, ನನ್ನದೂ ಒಂದು ಬದುಕ. ಯಾವುದಾದ್ರೂ ಬೇಟೆಗಾರನಿಗೆ ದೊರೆತರೆ ಸಾಕು, ನನ್ನನ್ನು ಹಿಡಿದುಕೊಂಡು ಹೋಗಿ ಸಂತೆಯಲ್ಲಿ ಮಾರ್ತಾನೆ. ನಂತರ ಅವನು ನನ್ನನ್ನು ಪಂಜರದಲ್ಲಿ ಬಂಧಿಸ್ತಾನೆ. ನನ್ನ ಮೈ ಬಣ್ಣವೇ ನನಗೆ ಶಾಪ. ನನಗಿಂತ ನವಿಲಿನ ಜೀವನವೇ ಬಹಳ ಚೆನ್ನಾಗಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತೆ. ಇನ್ನು ಆಹಾ, ನವಿಲಿನ ಬದುಕು ಎಷ್ಟು ಸುಂದರ ಅಂತ ಕಾಗೆ ಅಂದ್ಕೊಳ್ಳುತ್ತೆ. ನಂತರ ಗಿಳಿಯ ಮಾತನ್ನ ಕೇಳಿದಂತಹ ಕಾಗೆ ನವಿಲನ್ನ ಹುಡುಕಲು ಹೊರಡುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ತುಂತುರು ಮಳೆ ಬೀಳುತ್ತಿದ್ದಂತೆ ನವಿಲು ನರ್ತಿಸುತ್ತಾ ದೃಶ್ಯ ಕಂಡುಬರುತ್ತೆ. ಇನ್ನು ನವಿಲಿನ ಬಣ್ಣ, ಕುಣಿತ, ಗರಿಗಳನ್ನ ಕಂಡು ಕಾಗೆ ಅಸೂಯೆ ಪಡುತ್ತೆ. ಆಹಾ, ಜೀವನ ಅಂದರೆ ನಿನ್ನದೇ. ನಿನ್ನ ನೃತ್ಯ ಮತ್ತು ಸೌಂದರ್ಯ ಸಾಮಾನ್ಯದಲ್ಲ ನೋಡಿ. ನಿನ್ನ ಮುಂದೆ ನನ್ನ ಬದುಕಿಗೆ ಬೆಲೆಯೇ ಇಲ್ಲ. ನಾನು ಬದುಕಿದ್ರೆ ನಿನ್ನಂತೆ ಬಾಳಬೇಕು ಎಂದು ಹೇಳುತ್ತೆ. ಆಗ ಕಾಗೆಯ ಮಾತಿಗೆ ನಕ್ಕ ನವಿಲು, ನನ್ನದೂ ಒಂದು ಬದುಕ. ನಾನು ನೃತ್ಯ ಮಾಡಬೇಕಂದ್ರೆ ಮಳೆ ಬರಬೇಕು. ನನ್ನ ಗರಿಗಳಿಂದ ನನ್ನ ಜೀವನಕ್ಕೆ ಅಪಾಯವಿದೆ. ಅದಕ್ಕಾಗಿ ಅನೇಕರು ನನ್ನನ್ನು ಬೇಟೆಯಾಡ್ತಾರೆ. ನನ್ನ ದೇಹವನ್ನು ಬೇಯಿಸಿ ತಿನ್ನಲು ಎಷ್ಟು ಜನರು ಕಾಯ್ತಿದ್ದಾರೆ ಗೊತ್ತಾ. ನಿಮಗೆ ಅಂತಹ ಯಾವುದೇ ಸಮಸ್ಯೆಗಳಿಲ್ಲ. ಯಾರೂ ಕೂಡ ನಿಮ್ಮನ್ನು ಹಿಡಿಯಲು ಪ್ರಯತ್ನಿಸೋದಿಲ್ಲ. ನೀವು ಮುಕ್ತವಾಗಿ ಎಲ್ಲಿ ಬೇಕಂದ್ರೆ ಅಲ್ಲಿ ಓಡಾಡಬಹುದು. ಇಷ್ಟಪಟ್ಟಿದ್ದನ್ನು ತಿನ್ನಬಹುದು. ನಿಮ್ಮಂತೆ ಬದುಕಲು ನಮಗೆ ಅವಕಾಶವಿಲ್ಲ. ಪ್ರತಿದಿನವೂ ಕಷ್ಟಪಟ್ಟು ಬದುಕಬೇಕು ಎಂದು ಕಣ್ಣೀರು ಹಾಕ್ತು ನೋಡಿ. ಈ ಎಲ್ಲ ಮಾತುಗಳನ್ನ ಕೇಳಿದಂತಹ ಕಾಗೆಗೆ ಬುದ್ಧಿ ಬರುತ್ತೆ. ಹೌದು, ಎಲ್ಲ ಪಕ್ಷಿಗಳ ಮಾತನ್ನ ಕೇಳಿದ ಕಾಗೆಗೆ ತನ್ನ ಬದುಕು ಏನೆಂದು ಅರ್ಥವಾಗುತ್ತೆ. ನನ್ನಷ್ಟು ಸ್ವತಂತ್ರವಾಗಿ ಬೇರೆ ಯಾವುದೇ ಪಕ್ಷಿ ಬದುಕೋದಿಲ್ಲ ಎಂದು ಅವಳು ಅರ್ಥ ಮಾಡಿಕೊಂತು. ಇನ್ನು ತನ್ನ ಬಣ್ಣ, ನೋಟ, ದನಿ ಎಲ್ಲವೂ ಕೂಡ ನನಗೆ ಯಾರಿಂದಲೂ ಕೂಡ ತೊಂದರೆ ಆಗದಂತೆ ರಕ್ಷಿಸುತ್ತದೆ. ಎಲ್ಲರಿಗೂ ಹೋಲಿಸಿದ್ರೆ ನನ್ನ ಜೀವನ ಬಹಳ ಚೆನ್ನಾಗಿದೆ ಎಂದು ಕಾಗೆ ಸಂತೃಪ್ತಿಯಿಂದ ತನ್ನ ಗೂಡಿಗೆ ಹಾರಿ ಹೋಯಿತು ನೋಡಿ.
ಅಂದಿನಿಂದ ಕಾಗೆ ತನ್ನ ಜೀವನದ ಬಗ್ಗೆ ಎಂದಿಗೂ ಕೂಡ ವ್ಯಥೆ ಪಡಲಿಲ್ಲ. ಇದು ಕಾಗೆಗೆ ಮಾತ್ರವಲ್ಲ, ಮನುಷ್ಯರಾದ ನಮಗೂ ಕೂಡ ಅನ್ವಯಿಸುತ್ತೆ. ಇನ್ನು ಅಂಬಾನಿ ಅದಾನಿಯನ್ನ ನೋಡಿ ಕೊರಗುವಂತಹ ಬದಲಿಗೆ ದೇವರು ನಮಗೆ ಕೊಟ್ಟ ಜೀವನದಲ್ಲಿ ನೆಮ್ಮದಿ ಕಾಣುವುದು ಉತ್ತಮ. ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಕೆಲವು ದೌರ್ಬಲ್ಯ ಮತ್ತು ಶಕ್ತಿಯನ್ನ ನೀಡಿರ್ತಾನೆ. ನಿಮ್ಮ ಸಾಮರ್ಥ್ಯ ಏನೆಂದು ತಿಳಿದುಕೊಳ್ಳಿ, ಆಗಲೇ ನಿಮ್ಮ ಜೀವನ ನಿಮಗೆ ಸುಂದರವಾಗಿ ಕಾಣುತ್ತೆ.